ನಮಸ್ಕಾರ ಸ್ನೇಹಿತರೆ, ಹಬ್ಬ ಬಂತು ಅಂದರೆ ಸಾಕು ಒಂದೊಂದು ಹೊಸ ಹೊಸ ಅಡುಗೆ ಮಾಡಲೇಬೇಕಾಗುತ್ತೆ. ಹೊಸ ಹೊಸ ಅಡುಗೆ ಅಲ್ಲದೆ ಸಾಂಪ್ರದಾಯಿಕ ಅಡುಗೆ ಸಹ ನಾವು ಮಾಡಬೇಕಾಗುತ್ತೆ. ಆದರೆ ಹಬ್ಬ ಅಂದಮೇಲೆ ಒಂದು ಹೊಸ ಸಿಹಿ ತಿನಿಸು ಅಂತೂ ಬೇಕೇ ಬೇಕು. ಆದರೆ ನಾನು ಸಾಂಪ್ರದಾಯಿಕ ಅಡುಗೆ ಆಗಿರುವಂತಹ ರವೆ ಉಂಡೆ, ಎಲ್ಲರಿಗೂ ಗೊತ್ತೇ ಇರೋವಂಥದ್ದೇ ರವೆ ಉಂಡೆ. ಇದು ಸಾಂಪ್ರದಾಯಿಕವಾಗಿ ಮಾಡೋ ಹೇಗೆ ಏನು ನೋಡೋಣ ಬನ್ನಿ ಸ್ನೇಹಿತರೆ. ಇವತ್ತು ಈ ವಿಡಿಯೋದಲ್ಲಿ 2 ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅಂದರೆ 2 ಪದಾರ್ಥನ. ರವೆ ಉಂಡೆ, ಇವಾಗ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು. ಹಸಿ ಇದ್ದರೆ ಅಷ್ಟೊಂದು ರುಚಿ ಕೊಡೋದಿಲ್ಲ, ಕಾರಣ ನಾವು ಚೆನ್ನಾಗಿ ಹುರಿಬೇಕಾಗುತ್ತೆ. ನಾನು ಇವಾಗ ಚೆನ್ನಾಗಿ ಹುರಿದಾಯಿತು. ಇವಾಗ ಪುಡಿಗೆ ಸಕ್ಕರೆ, ಏಲಕ್ಕಿ ಮತ್ತು ಲವಂಗನ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊಬ್ಬರಿ ಸಹ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ರವೆ ಇಲ್ಲಿ ಉರಿತಾ ಇದ್ದಾಗೇನೆ ಆ ಪುಡಿನೂ ಸಹ ಆಗ್ತಾ ಇದೆ. ಇವಾಗ ಎಷ್ಟು ಮಟ್ಟಿಗೆ ಇದು ಸಾಕಾ, ಇದು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಹುರಿದು ಆದಮೇಲೆ ನಾವು ಸ್ವಲ್ಪ ತುಪ್ಪವನ್ನು ಹಾಕಿ ಇನ್ನೊಂಚೂರು ಹುರಿಬೇಕು. ಸ್ಟಾರ್ಟಿಂಗೇ ಹಾಕಿದ್ರೆ ಸ್ವಲ್ಪ ಮೆತ್ತನೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ತುಪ್ಪನ ಹಾಕಿ ಹುರಿದಿದ್ದಾಯಿತು. ಇವಾಗ ಸಕ್ಕರೆ, ಏಲಕ್ಕಿ ಪುಡಿ, ಏಲಕ್ಕಿ ಮತ್ತು ಲವಂಗ ಹಾಕಿ ಪುಡಿ ಮಾಡಿದ್ದು ಆಯಿತು ಸ್ನೇಹಿತರೆ. ಎಲ್ಲ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಟು ಇವಾಗ ಬಾದಾಮಿ, ಗೋಡಂಬಿ ಇದೆಲ್ಲ ನಾವು ಡ್ರೈ ಫ್ರೂಟ್ಸ್ನ ಯಾವಾಗ ಹೇಗೆ ಬೇಕಾದರೂ ಹಾಕ್ಕೊಳ್ಬಹುದು. ಹಾಗೆ ಒಂದು ಸ್ವಲ್ಪ ಒಣ ದ್ರಾಕ್ಷಿನೂ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಹೆಚ್ಚಿಗೆ ಅಂದರೆ ಇದು ಹುರಿಯಕ್ಕೆ ಹೋಗಬಾರ್ದು, ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಅಂದರೆ ಆ ಗೋಡಂಬಿಯಲ್ಲಿ ಒಂದು ಸ್ವಲ್ಪ ಹೊಗರು ಇರೋ ಥರ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರೆ ರುಚಿ ಕೊಡುತ್ತೆ ಸ್ನೇಹಿತರೆ. ಇವಾಗ ನಾನು ಗೋಡಂಬಿನೂ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಮತ್ತು ಯಾರೆಲ್ಲ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇಲ್ಲ, ನೋಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕು, ಶೇರು, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ, ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಹೆಚ್ಚು ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ. ಏನಿಲ್ಲ ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಆಗೋದು ಯಾವ ಹಣ ಕೊಡೋ ಅಂಥದ್ದು ಏನೂ ಇರಲ್ಲ. ಏನೇ ನಾನೊಂದು ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಬೇಗ ನನ್ನ ವಿಡಿಯೋನೇ ಮೊದಲಾಗಿ ನೋಡ್ಬೋದು, ಹಾಗೆ ನಮಗೆ ಪ್ರೋತ್ಸಾಹಿಸ್ಬೋದು. ಹಾಗೆ ಇವಾಗ ನಾನೊಂದು ಸ್ವಲ್ಪ ಕೇಸರಿ ದಳಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡಿ ಇವಾಗ ನಾವು ಹುರಿದಿಟ್ಟಿರುವಂತಹ ರವೆಗೆ ತುರಿದಿರುವಂತಹ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಕೊಬ್ಬರಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು, ಅದರ ಅಳತೆ ಪ್ರಕಾರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಏನಾನ ಹೆಚ್ಚಿಗೆ ಅಂದರೆ ನೋಡ್ಕೊಂಡು ನಾವು ಬೇಕಾದರೆ ಹಾಕ್ಕೊಳ್ಬಹುದು. ಇಲ್ಲಿ ಸರಿ ಪ್ರಮಾಣ ಇರೋದ್ರಿಂದ ನಾನು ಎಲ್ಲನೂ ಹಾಕ್ಕೊಂಡಿದ್ದಾಯಿತು ಸ್ನೇಹಿತರೆ. ಇವಾಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಡೋಕ್ಕೆ ಮುಂಚೆ ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ, ಏಲಕ್ಕಿ ಮತ್ತು ಲವಂಗ, ಅದಾದಮೇಲೆ ಇನ್ನೊಂದೇನೆಂದರೆ ಸಕ್ಕರೆನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಪುಡಿನ ಹಾಕ್ಕೊಂಡು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟು ಸಾಕಾಗುತ್ತಾ, ಯಾಕಂದರೆ ಸರಿ ಪ್ರಮಾಣನೇ ಹಾಕಿರೋದು. ಆದರೆ ಮಿಕ್ಸ್ ಮಾಡ್ತಾ ಸಕ್ಕರೆ ಪುಡಿ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ನೋಡ್ಕೊಂಡು ನಾವು ಕಲಿಸ್ಕೊಳ್ಬೇಕಾಗತ್ತೆ. ಇವಾಗ ಸಾಕಷ್ಟು ನಾವು ಕಲಸಿದಾಯಿತು. ನಾವು ಚೆನ್ನಾಗಿ ಹೊಂದ್ಕೊಳ್ಬೇಕು, ಈ ರವೆಗೆ ಸಕ್ಕರೆ ಪುಡಿ ಚೆನ್ನಾಗಿ ಹೊಂದ್ಕೊಳ್ಬೇಕು ಸ್ನೇಹಿತರೆ. ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ನಿಮ್ಗೆ ಏನಾದರೂ ಸಪ್ಪೆ ಇದೆಯಾ, ಇಲ್ಲ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಬಹುದಾ ಅಂತೆಲ್ಲ ನೀವು ನೋಡಬೇಕಂದ್ರೆ ಸ್ವಲ್ಪ ರುಚಿ ನೋಡ್ಬೋದು. ಈ ಟೈಮಲ್ಲೇ ನಮಗೆ ಗೊತ್ತಾಗುತ್ತೆ. ಆದರೆ ಇದು ಸರಿ ಪ್ರಮಾಣ ಇರೋದ್ರಿಂದ ನಾವು ಸಕ್ಕರೆ ಪುಡಿನ ಫುಲ್ಲು ಹಾಕ್ಕೊಳ್ಬಹುದು. ಆದರೆ ಆವಾಗ ಸ್ವಲ್ಪ ಕಲಸಿ ನಾವು ಅಂದರೆ ಮಿಕ್ಸ್ ಮಾಡ್ಕೊಂಡು ನಾವು ಸಕ್ಕರೆ ಪುಡಿ ಹಾಕ್ಕೊಳ್ಳೋದು ಚೆನ್ನಾಗಿರುತ್ತೆ. ಹಾಗಾಗಿ ಹಾಗೆ ಮಾಡಿ ಚೆನ್ನಾಗಿ ಅವು ಮಿಕ್ಸ್ ಕೊಟ್ಟಾಗೂ ಆಗುತ್ತೆ. ನಮ್ಮ ರವೆ ಉಂಡೆ ಅಂತೂ ತಿಂಗಳುಗಟ್ಟಲೆ ಇಟ್ಟರು ಕೇಳೋದಿಲ್ಲ ಸ್ನೇಹಿತರೆ. ತುಂಬ ಜನ ನಮ್ಮ ಮನೆಯಲ್ಲಿ ನಿಮ್ಮ ಮನೆ ರವೆ ಉಂಡೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದವರು ಸಾಕಷ್ಟು ಮಂದಿ ಇದ್ದಾರೆ. ಅದರಿಂದ ನಮ್ಮ ಸ್ನೇಹಿತರಿಗೂ ಈ ವಿಷಯ ತಿಳಿಸೋಣ ಅಂತ ಬಂದೆ. ಇವಾಗ ಏಲಕ್ಕಿ ಮತ್ತು ಲವಂಗ, ಸಕ್ಕರೆನ ಹಾಕಿ ಪುಡಿ ಮಾಡಿದ್ನು ಸ್ವಲ್ಪ ಸೇರಿಸ್ಕೊಂಡಿದ್ದಾಯಿತು ಸ್ನೇಹಿತರೆ. ಇದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಅಂತೂ ನಮ್ಮ ರವೆ ಉಂಡೆ ಮಿಕ್ಸು ರೆಡಿ ಆಯಿತು. ಇವಾಗ ರೆಡಿ ಆದಮೇಲೆ ಚೆನ್ನಾಗಿ ಹೇಗೆ ಅಂತೀರ ಸ್ನೇಹಿತರೆ, ನಾವು ಎಷ್ಟು ಚೆನ್ನಾಗಿ ರವೆಗೆ ನಮ್ಮ ಸಕ್ಕರೆ ಪುಡಿ, ಈ ಏಲಕ್ಕಿ ಮತ್ತು ಈ ಕೊಬ್ಬರಿ ಎಲ್ಲ ಮಿಕ್ಸ್ ಆಗುತ್ತೋ ಅಷ್ಟು ರುಚಿ ಕೊಡುತ್ತೆ. ಆವಾಗವಾಗ ಸೇರಿ ಕೊನೆಗೂ
ಸಕ್ಕರೆ ಪುಡಿ ಫುಲ್ಲು ಆಯಿತು. ಒಂದು ಅಳತೆ ಪ್ರಮಾಣದಲ್ಲೇ ನಾನು ಇಷ್ಟಿಷ್ಟು ಅಂತ ಹಾಕ್ಕೊಂಡಿದ್ದು, ಅದೇ ತಕ್ಕನಾಗಿ ಎಲ್ಲನೂ ಹಾಕಿದ್ದಾಯಿತು. ಯಾವುದಾದ್ರು ಎಷ್ಟೆಷ್ಟು ಬೇಕೋ ಮತ್ತೊಂದು ಸಲ ಸೇರಿಸಬಹುದು. ಕೆಲವರು ಇಷ್ಟ ಹಾಕಿದ್ಮೇಲೆ ಇಷ್ಟೇ ಹಾಕಬೇಕು, ಇಷ್ಟ ಹಾಕಿದ್ಮೇಲೆ ಇಷ್ಟೇ ಹಾಕಬೇಕು ಅನ್ನೋದು ಇರುತ್ತೆ. ಆದರೆ ಒಂದು ಅಳತೆ ಪ್ರಕಾರವಾಗಿ ನಾನು ಹಾಕಿದ್ದಂತಹ ಎಲ್ಲನೂ ಹಾಕಿದ್ದು ಆಯಿತು. ಈಗ ಡ್ರೈ ಫ್ರೂಟ್ಸು ಹುರಿದಿರೋದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ. ಇದು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಡ್ರೈ ಫ್ರೂಟ್ಸು ನಮ್ಮ ರವೆ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ರೆ ಉಂಡೆ ಕಟ್ಟಬೇಕಾದ್ರೆ ಎಲ್ಲೂ ತೊಂದರೆ ಆಗಲ್ಲ, ಇಲ್ಲಾಂದರೆ ಬ್ರೇಕ್ ಅಂದರೆ ಕಟ್ ಆಗ್ತಾ ಇರುತ್ತೆ. ಹಾಗಾಗಿ ಇವಾಗ ಅದನ್ನು ಹುರಿದಿದ್ದು ಆಯಿತು, ಅದನ್ನು ಹಾಕಿದ್ದಾಯಿತು ಸ್ನೇಹಿತರೆ. ಇವಾಗ ನಾವು ಏನೂ ಮಾಡೋ ಹಾಗಿಲ್ಲ. ಈಗೇನಿದ್ರು ಈ ರೀತಿ ಪುಡಿನೂ ಕೆಲವು ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ನಮ್ಮನೆ ಮಕ್ಕಳು ಅಷ್ಟೇ, ಇಷ್ಟು ಮಿಕ್ಸ್ ರೆಡಿ ಇತ್ತು ಅಂದರೆ ಬಂದು ಕೇಳ್ತಾ ಇರ್ತಾರೆ, ಕೊಡಿ ಕೊಡಿ ಅಂದ್ಬಿಟ್ಟು. ನಾವು ಇಲ್ಲ ಇರಿ ಉಂಡೆ ಕೊಡ್ತೀನಿ ಚೆನ್ನಾಗಿರುತ್ತೆ, ಇಲ್ಲ ಅಂತ ಕೆಲವ್ರು ಹೀಗೆ ಪುಡಿನೇ ತಿನ್ನೋಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ. ಇವಾಗ ನಾವು ಉಂಡೆ ಕಟ್ಟಲಿಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸ್ವಲ್ಪ ಒಳ್ಳೆ ಮಿಕ್ಸ್ ಕೊಡೋಣ. ತುಪ್ಪ ಇಲ್ಲದ್ದು ಸಿಹಿನೇ ಅಲ್ವಾ ಸ್ನೇಹಿತರೆ? ಸಿಹಿ ಅನಿಸೋದೇ ಇಲ್ಲ ಅಲ್ವಾ ಸ್ನೇಹಿತರೆ? ಹಾಗಾಗಿ ತುಪ್ಪ ಹಾಕ್ಕೊಂಡು ಇವಾಗ ಒಂದು ಮಿಕ್ಸ್ ಕೊಡೋಣ. ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಉಂಡೆ ಬರುತ್ತೆ. ತುಪ್ಪದಲ್ಲಿ ಎಲ್ಲನೂ ಪ್ರತಿಯೊಂದು ರವೆ ಉಂಡೆ ಮಾಡಬೇಕಾದ್ರೆ ಒಂದೊಂದು ಟೈಮ್ಗೂ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ಆವಾಗಲೇ ನಮ್ಮ ರವೆ ಉಂಡೆ ಅಂತೂ ರುಚಿ ಕೊಡುತ್ತೆ ಸ್ನೇಹಿತರೆ. ಇವಾಗ ನೋಡ್ಕೊಳ್ಳಿ, ನಿಮಗೆ ಯಾವ ರೀತಿ ಘಮ ಹೊಡೆಯುತ್ತೆ ಅಂದರೆ ಇಡೀ ಮನೆ ಎಲ್ಲ ಘಮ 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 ಅಂತಿರುತ್ತೆ. ರವೆ ಉಂಡೆ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ರುಚಿ ಕೊಡುವಂತಹ ನಮ್ಮ ರವೆ ಉಂಡೆ ರೆಡಿ ಆಯಿತು. ಹಾಲಲ್ಲಿ ಬೇಕಾದರೂ ಮಾಡಬಹುದು. ಇದು ಸ್ವಲ್ಪ ಹೊರಗಡೆ ಹೋಗೋದ್ರಿಂದ, ನಾವು ಹೊರಗಡೆ ಕಳಿಸ್ತಾ ಇರೋದ್ರಿಂದ ಏನು ಮಾಡ್ತಾಯಿದ್ದೀವಿ, ನೀರಲ್ಲೂ ಮಾಡ್ತಾಯಿದ್ದೀವಿ. ನೀರನ್ನ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ಮೆತ್ತಿಗೆ ಸ್ವಲ್ಪ ಹಾಕಿ ಕಲಿಸ್ತಾ ಇರಬೇಕು ಸ್ನೇಹಿತರೆ. ಹಾಲಲ್ಲಿ ಇನ್ನೊಂಥರ ರುಚಿ ಕೊಡುತ್ತೆ. ಅದನ್ನು ನೀವು ಟ್ರೈ ಮಾಡಿ ನೋಡಿ. ನಾನಿದು ಹೊರಗಡೆ ಕಳಿಸೋ ಒಂದು ಕಾರಣಕ್ಕೋಸ್ಕರ, ಹಬ್ಬಕ್ಕೋಸ್ಕರನೇ ಜೊತೆಗೆ ಇದು ಹೊರಗಡೆ ಕಳಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ಉಂಡೆ ಕಟ್ತಾ ಇರೋದು ಹಬ್ಬಕ್ಕೆ. ಮತ್ತು ಇನ್ನೊಂದು ಏನು ಗೊತ್ತಿರ, ನಾವು ಮಾಡಿದ್ದು ನೈವೇದ್ಯಕ್ಕೆಲ್ಲ ಹಿಟ್ಟು ತುಂಬ ದಿನ ಆದಮೇಲೂ ತಿನ್ಬೋದು ಸ್ನೇಹಿತರೆ. ನಾವು ಏನು ಮಾಡಿದ ತಕ್ಷಣ ತಿನ್ನಬೇಕು, ಅದೊಂಥರ ರುಚಿ ಇರುತ್ತೆ. ತಿಂಗ್ಳುಗಟ್ಟಲೆ ಇಟ್ಕೊಂಡು ತಿಂದರೂ ಇದು ಕೆಡೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇವಾಗ ಎಲ್ಲನೂ ಮಿಕ್ಸ್ ಕೊಟ್ಟಾಯಿತು, ನೀರು ಚಿಮ್ಸಿದ್ದು ಆಯಿತು. ಇವಾಗ ಉಂಡೆ ಕಟ್ಟಕ್ಕೆ ಆಗುತ್ತಾ ಅಂತ ನೋಡಿ ಉಂಡೆ ಕಟ್ಟಕ್ಕೆ ಶುರು ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಮಟ್ಟಿಗೆ ಹೀಗೆ ಉಂಡೆ ಕಟ್ಟೋದಿದೆಯಲ್ಲ, ಅದು ತುಂಬ ಒಂದು ಕೈ ಅಳತೆ ಸರಿ ಇರಬೇಕು, ಒಂದೇ ರೀತಿ ಇರುತ್ತೆ ಉಂಡೆ ಕಟ್ಟೋದು. ಹಾಗಾಗಿ ಇವಾಗ ಉಂಡೆನ ಕಟ್ಟೋಕ್ಕೆ ಶುರು ಮಾಡಿದ್ವಿ. ದಯವಿಟ್ಟು ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತೀವಿ ಒಂದೇ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ಫುಲ್ಲು ನೋಡಿ ಪ್ರೋತ್ಸಾಹಿಸ್ಬೇಕಂದ್ಬಿಟ್ಟು ಕಣಕಣಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಪ್ರೋತ್ಸಾಹನೇ ನಮಗೆ ಬೆನ್ನೆಲುಬಾಗಿರುತ್ತೆ. ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ನೆಕ್ಸ್ಟ್ ಎರಡನೇದು ಒಂದು ಶೀಕರ್ಣಿ ಮಾಡೋಣ ಬನ್ನಿ. ಮಾವಿನ ಹಣ್ಣಿನ ಶೀಕರ್ಣಿ. ಇದು ಸಾಂಪ್ರದಾಯಿಕ ಅಡುಗೆ ಆಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಹಬ್ಬ ಹುಣ್ಣಿಮೆಗಳಲ್ಲಿ ಹೆಚ್ಚು ಮಾಡ್ತೀವಲ್ವ, ಹಾಗಾಗಿ ಇದನ್ನು ನಾನು ಹಬ್ಬಕ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ. ಇವಾಗ ಇದೆಲ್ಲ ಇಟ್ಕೊಂಡಿರೋದು ನಾನು ಬೆಲ್ಲ ಇಟ್ಕೊಂಡೆ, ಬೇಡ ಇದು ಆರ್ಗ್ಯಾನಿಕ್ ಬೆಲ್ಲ ಒಂದು ಇತ್ತು, ಇದನ್ನೇ ಹಾಕೋಣ ಅಂಥೇಳಿ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಈ ಬೆಲ್ಲನ ಹಾಕ್ಕೊಳ್ಳೋಣ ಅಂತ ನೋಡಿ ಇದು ರೆಡಿ ಇಟ್ಟಿದ್ದೆ. ಬೇಡ ಇದನ್ನೇ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಳ್ಳನ್ನು ಹುರ್ಕೊಳ್ಬೇಕು. ಎಳ್ಳು ಮಧ್ಯ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿಗೆನ ಹಾಕ್ಕೋಬೋದು, ಕಮ್ಮಿಯನ್ನು ಹಾಕ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ಅದಕ್ಕೆ ಇವಾಗ ನಾನೊಂದು ಪಾತ್ರೆ ಇಟ್ಟು ಅದಕ್ಕೆ 1 ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ ಹೇಳಲಿಕ್ಕಾಗೋದೇ ಇಲ್ಲ, ಅಷ್ಟು ರುಚಿ ಕೊಡುವಂತಹ ಈ ಮಾವಿನ ಹಣ್ಣು ಶೀಕರ್ಣಿ ಖಂಡಿತವಾಗ್ಲೂ ನೀವು ಮಾಡಿ ಮನೆಯಲ್ಲಿ ಸೇವಿಸ್ಬೇಕಂತ ಕೇಳ್ತೀನಿ. ಒಮ್ಮೆ ಆದರೂ ಟ್ರೈ ಮಾಡಿ. ಇವಾಗ ನಾನು ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂದ್ಬಿಟ್ಟು, ಗೋಡಂಬಿಯಲ್ಲಿ ಹಸಿ ವಾಸನೆ ಇರುತ್ತೆ ಹೆಚ್ಚು,
ಸೊ ಅದು ಇದು ಎರಡು ಸೇರಿ ಒಂದು ಸ್ವಲ್ಪ, ಆಮೇಲೆ ರುಚಿ ಕೊಡುತ್ತೆ. ಸ್ವಲ್ಪ ನಾವು ಹುರಿದಿದ್ದಾಗ ಏನಾಗುತ್ತೆ ಅಂದರೆ ಒಳ್ಳೆ ರುಚಿ ಕೊಡೋದ್ರಿಂದ ನಾನು ಇವಾಗ ಹುರಿತಾ ಇದ್ದೀನಿ. ನಾನು ಮತ್ತೆ ಕೇಳ್ಕೊಳ್ತೀನಿ ಸ್ನೇಹಿತರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ತುಂಬ ಇಷ್ಟು ವರ್ಷ ಮಾಡಿ ನನಗೆ ಸಪೋರ್ಟ್ ಇಲ್ಲ ಅಂತ ಆಗ್ಬಿಟ್ಟಿದೆ. ಪ್ಲೀಸ್ ಸ್ನೇಹಿತರೆ ಸಪೋರ್ಟ್ ಮಾಡಿ. ಅದಾದ ನಂತರ ಇವಾಗ ಕೊಬ್ಬರಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾವು ಎಷ್ಟು ಚೆನ್ನಾಗಿ ಅಂದರೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನಾನು ಹುರ್ಕೊಂಡಿದ್ದಾಯಿತು. ಹುರ್ಕೊಂಡು ಇವಾಗ ನಾನು ಒಂದು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇಲ್ಲ ಇದ್ರ ಜೊತೆಗೆ ಬೇಕಾದರೆ ನಾನು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಮಾಡಿಕೊಂಡ್ರೂ ಆಗುತ್ತೆ ಸ್ನೇಹಿತರೆ. ಬಿಳಿ ಎಳ್ಳಾಯಿತು. ಇವಾಗ ಬೆಲ್ಲ, ಅದು ಹುಡಿ ಬೆಲ್ಲ ಇದೆಯಲ್ಲ, ಇದನ್ನೇ ಹಾಕ್ಕೊಂಡು ಮಾವಿನ ಹಣ್ಣನ್ನು ನಾವು ಏನಾದ್ರೂ ಹುಳ ಹೆಚ್ಚಿರುತ್ತೆ ನೋಡಿಕೊಂಡು ಕಟ್ ಮಾಡಬೇಕು. ಕಟ್ ಮಾಡಿ ಅದನ್ನು ಪಲ್ಪನ್ನ ನೀಟಾಗಿ ಈ ರೀತಿ ಕಿವುಚ್ಕೊಂಡು ಇಲ್ಲಾಂದರೆ ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ 5 ನಿಮಿಷದಲ್ಲಿ ನಮ್ಮ ಮಾವಿನ ಹಣ್ಣಿನ ಶ್ರೀಕರ್ಣಿ ರೆಡಿ ಆಗಿಬಿಡುತ್ತೆ. ಅದರಲ್ಲೂ ಯಾವಾಗ ಮಾವಿನ ಹಣ್ಣು ಕಾಲ ಬಂತು ಅಂದರೆ ಸಾಕು, ಮೊದಲು ಮಾಡೋದೇ ಈ ಪದಾರ್ಥ ಆಗೋಗ್ಬಿಟ್ಟಿದೆ. ಎಲ್ಲರೂ ಅದು ಇವಾಗ ಫ್ಯಾಷನ್ನು ಆಗಿಬಿಟ್ಟಿದೆ, ಸಾಂಪ್ರದಾಯಿಕನೂ ಆಗಿಬಿಟ್ಟಿದೆ ಸ್ನೇಹಿತರೆ. ಎಲ್ಲರೂ ಇಷ್ಟಪಡ್ತಾರೆ. ಏನೋ ಒಂದು ದೋಸೆಗೆ ಇಡ್ಲಿಗೋ ಯಾವ ರೀತಿ, ಆದರೆ ಇದಕ್ಕೆ ಒಂದು ಮುಖ್ಯವಾದದ್ದು ಒಂದು ಹಾಕಬೇಕು. ಸ್ವಲ್ಪ ನೀವು ಉಪ್ಪನ್ನು ಹಾಕಿ ನೋಡಿ, ಆ ರುಚಿನೇ ಬೇರೆ ಇರುತ್ತೆ ಸ್ನೇಹಿತರೆ. ಈ ಟಿಪ್ಸ್ನ ನೀವು ಮರಿಬೇಡಿ, ಇದು ಒಳ್ಳೆ ರುಚಿ ಕೊಡುತ್ತೆ. ನಮ್ಮ ಮಾವಿನ ಹಣ್ಣಿನ ಶ್ರೀಕರ್ಣಿ ರೆಡಿ ಆಯಿತು. ಇವಾಗ ಸವಿಯಲು ಸಿದ್ಧರಾಗಿ ಮೊದಲು ದೇವರಿಗೆ ನೈವೇದ್ಯವಾಗಿ ಇಟ್ಟು ಆನಂತರ ಮನೆಯವರಿಗೆಲ್ಲ ಕೊಡೋದ್ರಿಂದ ಈ ಹಬ್ಬ ಸುಖಕರವಾಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.